ಈ ರೈಸ್ ಮಾಡಿ ತುಂಬ ದಿನ ಆಗೋಗಿತ್ತು. ಯಾವಾಗ ಮಾಡ್ಕೊಂಡು ತಿಂತೀನೋ ಅನ್ನಿಸ್ತಾಯಿತ್ತು. ಮೊನ್ನೆಲ್ಲ ತುಂಬ ಜ್ಞಾಪಕ ಬಂದುಬಿಟ್ಟಿತ್ತು ಅಂತ ಮಾಡಿಕೊಂಡೆ. ಬ್ರಿಂಜಾಲ್ ರೈಸ್. ನೀವು ಇದರಲ್ಲಿ ಉದ್ದ ಬದನೆಕಾಯಿ ಇದ್ರೂ ಹಾಕ್ಬೋದು, ಗುಂಡು ಬದನೆಕಾಯಿ ಇದ್ರೂ ಹಾಕ್ಬೋದು, ಗುಳ್ಳ ಬದನೆಕಾಯಿ ಇದ್ರೂ ಹಾಕ್ಬೋದು. ಗುಳ್ಳ ಬದನೆಕಾಯಿ ಅಂದರೆ ದಪ್ಪದ ಗುಂಡಗೆ ಬರುತ್ತಲ್ವ, ಕಪ್ಪಗಿರುತ್ತಲ್ವ, ಮಂಗಳೂರು ಬದನೆಕಾಯಿ ಅಂತಲೂ ಹೇಳ್ತಾರೆ ಅದು. ನಾನಿದು ಗ್ರೀನ್ ಮತ್ತು ಪರ್ಪಲ್ ಎರಡು ಮಿಕ್ಸ್ ಇರೋದಿರುತ್ತಲ್ವ ಅದರಲ್ಲಿ ಮಾಡಿದ್ದು. ಆ್ಯಕ್ಚುಲಿ 2 ಟೈಮ್ಗಂತ ಮಾಡಿದೆ, ಆದರೆ ಒಂದೇ ಟೈಮ್ಗೆ ಖಾಲಿ ಆಗೋಯ್ತು, ಅಷ್ಟು ಚೆನ್ನಾಗಿತ್ತು. ಬನ್ನಿ ಶುರು ಮಾಡೋಣ. ಹಾಯ್ ಫ್ರೆಂಡ್ಸ್, ಪ್ರಭಾಪಾರ ರೆಸಿಪಿಗೆ ಸ್ವಾಗತ. ಮೊದಲಿಗೆ ನಾನು ಒಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ 1 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿನ ನೀರಿನಲ್ಲಿ 2 ಸತಿ ತೊಳ್ಕೊಳ್ಳೋಣ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಕುಕ್ಕರಲ್ಲಿ ಅನ್ನ ಮಾಡ್ಕೊಳ್ಳೋರಿಗೆ ಒಂದು ಟಿಪ್ಪು ಏನಪ್ಪ ಅಂದರೆ, ನಾವು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತಿದ್ವಿ ಅಲ್ವಾ, ಆ ಥರ ಬೇಡ. ಈಗ 1 ಇಂಚು ನಮ್ಮ ಬೆರಳಿನ 1 ಗೆರೆಯಷ್ಟು ನೀರು ನಿಂತರೆ ಸಾಕು. ಇದು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ನಮ್ಮ ಬೆರಳಿನ 1 ಗೆರೆಯಷ್ಟಾದರೆ ಸಾಕು. ಕಾಣ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ, ನಾನಿಲ್ಲಿ 2 ಲೋಟ ಕಂಪ್ಲೀಟಾಗಿ ನೀರು ತೊಗೊಂಡಿದ್ದೆ, ಇಷ್ಟು ನೀರು ಉಳಿದಿದೆ. ಈ ಥರ ಮಾಡೋದ್ರಿಂದ ಚಿತ್ರಾನ್ನಕ್ಕಾಗಲಿ ಅಥವಾ ಈ ಥರ ಮಸಾಲೆ ರೈಸ್ ಬಾತ್ಗಳು ಮಾಡ್ತೀವಲ್ಲ ನಾವು, ಮಿಕ್ಸ್ ಮಾಡಿ ಮಾಡೋ ಅಂಥದಕ್ಕೆಲ್ಲ ತುಂಬ ಚೆನ್ನಾಗಿ ಉದುರಾಗುತ್ತೆ ಅನ್ನ. ಅಷ್ಟೇ ಅಲ್ಲ, ಅನ್ನನೂ ಉದುರಾಗಿದ್ದಾಗ ಸಾರಿನ ಜೊತೆ ಕಲಿಸ್ಕೊಂಡು ತಿನ್ನೋವಾಗಲೂ ಚೆನ್ನಾಗಿರುತ್ತೆ. ಗಟ್ಟಿ ಸಾರು ಅದಕ್ಕೆಲ್ಲ ಹಾಕ್ಕೊಂಡು ತಿನ್ನೋವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ಅನ್ನಕ್ಕೆ ಉಪ್ಪು ಹಾಕಿನೇ ಮಾಡೋದು. ನೀವು ಅನ್ನಕ್ಕೆ ಉಪ್ಪು ಹಾಕೋ ಅಭ್ಯಾಸ ಇರಲಿಲ್ಲ ಅಂದರೆ ಬೇಡ. ಹಾಗೆ ಮುಚ್ಚೋಕ್ಕೆ ಮುಂಚೆ ಗ್ಯಾಸ್ಕೆಟ್ನ ತೊಳೆದು ಹಾಕ್ಕೊಳ್ಳಿ. ಸ್ವಲ್ಪ ಜನ ಎಲ್ಲ ಇದನ್ನು ಮಾಡಲ್ಲ, ಹಾಗೆ ರೆಡಿ ಹಾಗೆ ತೊಗೊಂಡು ಹಾಕ್ಕೊಂಡ್ಬಿಡ್ತಾರೆ. ಇದರಿಂದ ಕುಕ್ಕರ್ ಗ್ಯಾಸ್ಕೆಟ್ ಬೇಗ ಹಾಳಾಗುತ್ತೆ. 1 ವಿಜಲ್ ಬಂದಿದ ತಕ್ಷಣ ಕುಕ್ಕರ್ ಆಫ್ ಮಾಡ್ಕೊಳ್ಳಿ. ನೋಡಿ, ಈ ಥರ ತೊಟ್ಟೆಲ್ಲ ತುಂಬ ಹಸಿರಾಗಿರಬೇಕು, ಆ ಥರ ಬದನೆಕಾಯಿ ತೊಗೊಳ್ಳಿ. ಹಾಗೆಯೇ ಒಂದು ಸ್ವಲ್ಪನೂ ಬೀಜ ಇಲ್ಲದೆ ಇರೋಂಥರ ಬೆಣ್ಣೆ ಥರ ಇದ್ದರೆ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 1ರಲ್ಲಿ 4 ಹೋಳು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಚಿಕ್ಕದಾಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಗೊಜ್ಜು ಸಹ ನೋಡ್ಕೊಂಡಿದ್ದೀರಲ್ಲ, ಈ ಥರ 1ರಲ್ಲಿ 4 ಭಾಗ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪಕ್ಕಿದ್ರೆ 6 ಭಾಗ ಮಾಡಿಕೊಂಡ್ರೂ ಆಗುತ್ತೆ. ಹಾಗೆಯೇ ಕಟ್ ಮಾಡ್ತಾ ಅದನ್ನು ನೀರಲ್ಲಿ ಹಾಕ್ಕೊಂಡಿರೋಣ. ಇಲ್ಲದೇ ಇದ್ದರೆ ಬದನೆಕಾಯಿ ಎಲ್ಲ ಕಪ್ಪಗೆ ಆಗಿಬಿಡುತ್ತೆ. ಅಯ್ಯೋ, ನಮಗೂ ಗೊತ್ತಮ್ಮ, ನೀನು ವೀಡಿಯೋ ಮಾಡು ಅಂತ ಹೇಳಬೇಡಿ. ನಾನು ಈಗೀಗ ಅಡುಗೆ ಮಾಡೋಕ್ಕೆ ಶುರು ಮಾಡಿರ್ತಾರಲ್ಲ ಅಂಥ ಮಕ್ಕಳಿಗೆ ಹೇಳ್ಕೊಡ್ತಾ ಇರೋದು. ನಾನು ಬದನೆಕಾಯಿ 1/4 kg ತೊಗೊಂಡಿದ್ದೆ, ಅಂದರೆ 250 ಗ್ರಾಮು. ಅದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹೆಚ್ಚಕ್ಕೆಲ್ಲ ನಾನು ಕಟ್ಟರೇ ಉಪಯೋಗಿಸ್ತೀನಿ, ನನಗೆ ಇದರಲ್ಲಿ ಕಟ್ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ. ಈರುಳ್ಳಿನ ಹೀಗೆ ಬಾಕ್ಸಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು. ನಾನು ಸ್ಟವ್ ಮೇಲೆ ಒಂದು ದಪ್ಪ ತಳ ಪಾತ್ರೆ ಇಡ್ತಾಯಿದ್ದೀನಿ. ಈ ರೆಸಿಪಿನ ನೀವು ದಪ್ಪ ತಳ ಪಾತ್ರದಲ್ಲಿ ಮಾಡಿದ್ರೇ ಒಂದು ಸ್ವಲ್ಪನೂ ಸೀದಂಗೆ ಚೆನ್ನಾಗಿ ಬರುತ್ತೆ. ಪಾತ್ರೆ ಚೆನ್ನಾಗಿ ಕಾದಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಎಣ್ಣೆ ಕಾದ್ಮೇಲೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನ್ ಜೀರಿಗೆ. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡ್ದಿದ್ದಾದಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಎಲ್ಲ ಹಾಕ್ತಾಯಿದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಈ ಥರ ಕೆದ್ಕೊಳ್ಳೋಣ ಎಣ್ಣೆಯಲ್ಲಿ. ಈಗ ಬದನೆಕಾಯಿ ಹಾಕ್ಕೊಳ್ಳೋಣ. ನೀರಿಂದ ಚೆನ್ನಾಗಿ ತೆಗೆದು ನೀರೆಲ್ಲ ಒದರಿ ಹಾಕಬೇಕು. ಈ ನೀರು ಇರಬಾರ್ದು. ಯಾಕೆ ನೀರು ಹಾಕಬಾರ್ದು ಅಂತ ಹೇಳಿದ್ದು ಅಂದರೆ, ಈರುಳ್ಳಿ ಜೊತೆಗೆ ನೀರು ಹಾಕಿದ ತಕ್ಷಣ ಈರುಳ್ಳಿ ಒಂಥರ ನೀರಲ್ಲಿ ಬೆಂದಿದ್ದಂಗೆ ಆಗಿಬಿಡುತ್ತೆ. ಅದಕ್ಕೆ ಈರುಳ್ಳಿ ಜೊತೆಗೆ ಬದನೆಕಾಯಿನ ಹುರ್ಕೋಬೇಕು. ಈ ಥರ ಹುರಿಬೇಕಾದ್ರೆ ಈರುಳ್ಳಿ ಬಣ್ಣ ಹಾಗೂ ಬದನೆಕಾಯಿ ಬಣ್ಣ ಎರಡೂ ಬದಲಾಗುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಗರಿಯಾಗೇ ಇರಲಿ, ತುಂಬ ನುಣ್ಣಗೆ ಬೇಯಿಸೋದೇನು ಬೇಡ. ಈಗ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಚಮಚ ಅರಿಶಿಣದ ಪುಡಿ. ಈಗ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಹುರಿಯೋಣ. ಫ್ಲೇಮು ಮೀಡಿಯಮಲ್ಲಿರಲಿ. ಬದನೆಕಾಯಿ ಥರ ನಿಧಾನಕ್ಕೆ ಹುರಿಯೋದ್ರಿಂದ ಬದನೆಕಾಯಿ ಎಲ್ಲ ಎಣ್ಣೆ ಹೀರ್ಕೊಂಡು ಒಂಥರ ಟೇಸ್ಟ್ ಬರುತ್ತೆ. ಅದಕ್ಕೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಈಗ ಇದಕ್ಕೆ ಮುಚ್ಚಿ 2 ನಿಮಿಷ ದಮ್ ಮಾಡೋಣ. ಅದು ದಮ್ ಆಗೋಷ್ಟೊತ್ತಿಗೆ 2 ಟೊಮೆಟೊನ ಸಣ್ಣಗೆ ಹೆಚ್ಕೊಳ್ತೀನಿ. ಟೊಮೆಟೊ ಹಾಕೋಕ್ಕೂ ಮುಂಚೆ ಒಂದು ಸತಿ ಇದನ್ನು ಚೆನ್ನಾಗಿ ಕೆದ್ಕೊಂಡ್ಬಿಡ್ಬೇಕು, ಯಾಕಂದರೆ ಕೆಲವೊಂದು ಸಲ ಈರುಳ್ಳೆಲ್ಲ ತಳ ಹತ್ಬಿಟ್ಟಿರುತ್ತೆ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿದ್ಮೇಲೆ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿ ಸಿಪ್ಪೆ ಎಲ್ಲ ಸಪ್ರೇಟ್ ಆಗೋಕ್ಕೆ ಶುರುವಾಗುತ್ತೆ. ಆವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಹುಣಸೆಹಣ್ಣಿನ ಗೊಜ್ಜು ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು ಅರ್ಧ ಚಮಚದಷ್ಟು ಬೆಲ್ಲನೂ ಹಾಕ್ತಾಯಿದ್ದೀನಿ. 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಸಾಂಬಾರು ಪುಡಿ ಕೂಡ ಹಾಕ್ಬೋದು. ಇದೆಲ್ಲ ಹಾಕಿದ ತಕ್ಷಣ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಡೋಣ. ಚೆನ್ನಾಗಿ ಸಾಂಬಾರು ಪುಡಿ ಎಲ್ಲ ಮಿಕ್ಸ್ ಆಗುತ್ತೆ. ಈಗ ಮಸಾಲೆಗಳೆಲ್ಲ
ದಮ್ ಆಗಬೇಕು. ಅದಕ್ಕೆ 1 ನಿಮಿಷ ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಈಗ ಇನ್ನೂ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಮತ್ತೆ ಇನ್ನೊಂದು ಮಿಕ್ಸ್ ಕೊಡೋಣ ಇದಕ್ಕೆ. ಈಗ ಚೆನ್ನಾಗಿ ಥರ ಮಿಕ್ಸ್ ಮಾಡಿದ ತಕ್ಷಣ ಟೊಮೆಟೊ ಗೊಜ್ಜೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ನೋಡಿ. ಈಗ ಬದನೆಕಾಯಿ ಬೆಂದಿದೆಯಾ ಅಂತ ನೋಡೋಕ್ಕೆ ಒಂದು ಈ ಥರ ತೊಗೊಂಡು ಚಾಕುನಲ್ಲಿ ಈ ಥರ ಕಟ್ ಮಾಡಿ ನೋಡಿ. ಅದು ಕಟ್ಟಾದರೆ ಬೆಂದಿದೆ ಅಂತ. ಮೇಲೆ ಕಟ್ಟಾಗುತ್ತೆ, ಆದರೆ ಸಿಪ್ಪೆ ಕಟ್ಟಾಗ್ತಿಲ್ಲ. ಸೊ ಇನ್ನೂ ಒಂದು ಸ್ವಲ್ಪ ಬೇಯಬೇಕು. ಮತ್ತು ಇನ್ನೊಂದು ನಿಮಿಷ ಮುಚ್ಚಳ ಮುಚ್ಚಿ ದಮ್ ಮಾಡ್ತೀನಿ. ಈಗ ತೆಗಿತಾ ಇದ್ದೀನಿ ನೋಡಿ. ಆಹಾ, ಎಂಥ ಸ್ಮೆಲ್ ಬರ್ತಾ ಇದೆ ಗೊತ್ತಾ, ಘಮ ಘಮ ಅಂತ ಬರ್ತಾ ಇದೆ ನೋಡಿ. ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಈಗ ಗೊಜ್ಜು ರೆಡಿಯಾಗಿದೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಚುಚ್ಚಿದ್ರೆ ಸಾಫ್ಟಾಗಿ ಒಳಗಡೆ ಹೋಗ್ಬಿಡುತ್ತೆ ಚಾಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಹಾಗೆ ಇನ್ನೊಂದು ಬದನೆಕಾಯಿ ತೊಗೊಂಡು ಅದಕ್ಕೆ ಸಿಪ್ಪೆ ಕಡೆಯಿಂದ ಒಂದು ಸತಿ ಚಾಕುನಲ್ಲಿ ಈ ಥರ ಪ್ರೆಸ್ ಮಾಡಿ ನೋಡಿ. ಚೆನ್ನಾಗಿ ಹೋಗ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು 1/4 ಬಟ್ಲಷ್ಟು ತೆಂಗಿನ ತುರಿನ ತುರಿದು ಇಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಇದಕ್ಕೂ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ತು ಗೊಜ್ಜು, ಅದಕ್ಕೆ ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಗೊಜ್ಜಿನಲ್ಲಿ ಬೇಕಾದರೆ ನೀವು ಚಪಾತಿ ಕೂಡ ತಿನ್ಬೋದು, ದೋಸೆ ತಿನ್ಬೋದು. ಸೊ ಸಂಜೆಗೆ ಚಪಾತಿ ಮಾಡೋ ಮೂಡಿತ್ತು. ನೋಡೋಣ. ಈಗ ರೈಸ್ ಹಾಕ್ತಾಯಿದ್ದೀನಿ ನೋಡಿ. ಅನ್ನ ಎಷ್ಟು ಉದುರಾಗಿದೆ ಅಂತ ನೋಡಿ. ಹಾಕಿದ ತಕ್ಷಣ ತಾನು 1 ನಿಮಿಷ ಈ ಥರ ಗಟ್ಟಿಯಾಗಿ ನಿಲ್ಲೋದೇ ಇಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಇನ್ನು ಈ ಗೊಜ್ಜಲ್ಲಿ ಮಿಕ್ಸ್ ಮಾಡಿದ ಮೇಲಂತೂ ಇನ್ನೂ ಉದುರಾಗಿ ಆಗೋಗುತ್ತೆ ಇದು. ಈಗ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಮಿಕ್ಸ್ ಮಾಡೋಕ್ಕೆ ಮುಂಚೆ ಮುಚ್ಚಳ ಮುಚ್ಚಿ 1 ನಿಮಿಷ ಬಿಡಬೇಕು. ಸೊ ಅಡಿನಲ್ಲಿರೋ ಎಣ್ಣೆ ಎಲ್ಲ ಮೇಲೆ ಬಂದುಬಿಡುತ್ತೆ. ಈಗ ನೀವು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಕೂಡ ಕುಕ್ಕರ್ನಲ್ಲಿ ಒಂದೇ ಒಂದು ಹನಿ ಎಣ್ಣೆ ಉಳ್ಕೊಳ್ಳಲ್ಲ, ಎಲ್ಲ ಇದು ಹೀರ್ಕೊಂಬಿಡುತ್ತೆ. ಸೂಪರಾಗಿ ಮಿಕ್ಸ್ ಆಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ನೋಡಿ. ಈ ಥರ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಹಾಕೊಂಡು ಪ್ರೆಸ್ ಮಾಡಿ ಪ್ಲೇಟಲ್ಲಿ ಹಾಕಿದ್ರೆ ಗುಂಡಕ್ಕೆ ಬಾತು ಸೂಪರಾಗಿ ಕೂತ್ಕೊಡುತ್ತೆ. ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ, ಬಡ್ಸೋಕ್ಕೂ ಚೆನ್ನಾಗಿ ಅನಿಸುತ್ತೆ ನೋಡಿ. ನಾನು ಬಡಿಸ್ತಾ ಇದ್ದೀನಿ, ಹೀಗೆ ನೋಡ್ಕೊಳ್ಳಿ. ಈ ಅನ್ನ ಒಂದು ಸ್ವಲ್ಪ ಹೊತ್ತೂ ಈ ಥರ ಗುಡ್ಡೆ ಥರ ಕೂತ್ಕೊಳ್ಳಲ್ಲ, ಬೇಗ ಬಿದ್ದೋಗುತ್ತೆ, ಅಷ್ಟು ಉದುರಾಗಿ ಅನಿಸುತ್ತೆ ಅನ್ನ. ಈ ಥರ ನಿಮ್ಗೆ ಯಾಕೆ ತೋರಿಸ್ದೆ ನಾನು ಅಂದರೆ, ಅನ್ನ ಅಷ್ಟು ಉದುರಾಗಿರುತ್ತೆ ಅಂತ ಹೇಳೋಕ್ಕೋಸ್ಕರ ಈ ಥರ ಮಾಡಿ ತೋರಿಸ್ದೆ ನಿಮಗೆ. ಈ ಬಿಸಿ ಬಿಸಿ ರೈಸ್ ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ನಡಿ ನಾ ಬರ್ತೀನಿ ಅನ್ನತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಹಿಂದೆ ಒಂದು 40 ವರ್ಷದ ಹಿಂದೆ, ಅಂದರೆ ನಾನು ಡ್ಯೂಟಿ ಸೇರ್ಕೊಂಡು ಹೊಸದ್ರಲ್ಲಿ ಇದು ಮಾಡ್ಕೊಂಡು ತಿಂತಾಯಿದ್ವಿ. ತುಂಬ ಜ್ಞಾಪಕ ಬಂದ್ಬಿಟ್ಟಿತ್ತು. ಇವತ್ತು ನನಗೆ ತೃಪ್ತಿ ಆಯಿತು ಫ್ರೆಂಡ್ಸ್, ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.